ಇದೆ ಮನೆ ಇದೆ ನೋಡಿ ನಮ್ಮ ಮನೆ. ಇಷ್ಟ ಆಯ್ತಾ ಜೀವಿತ? ವಾವ್, ಸೂಪರ್ ಆಗಿದೆ ಸುಧು. ನಿಜವಾಗ್ಲೂ ಈ ಮನೆ, ಅಪ್ಪ ಈ ಮನೆ ನೋಡ್ತಾ ಇದ್ರೆ ನನಗಂತೂ ಅರಮನೆ ಅರಮನೆ ನೋಡ್ದಂಗೆ ಆಗ್ತೈತೆ. ಸೂಪರ್ ಆಗಿದೆ. ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲಿ? ಇರಬೇಕು ಒಳಗಡೆ ಇದ್ದಾರೆ ಅನಿಸುತ್ತೆ. ನಮ್ಮ ಮಮ್ಮಿ ಏನಾದರೂ ಅಡುಗೆ ಗಿಡಿಗೆ ಮಾಡ್ತಿರ್ತಾರೆ. ಸ್ವಲ್ಪ ಸರ್ಪ್ರೈಸಾಗಿ ಕರಿತೀನಿ ತಡಿ. ನೀನು ನೋಡು ಮನೆ ಹೆಂಗಿದೆ, ಇಷ್ಟ ಆಯ್ತಾ? ಅಯ್ಯೋ ಇಂಥ ಮನೆ ಇಷ್ಟ ಆಯ್ತಾ ಅಂತೇಳಿ ಕೇಳ್ತಿರಲ್ಲ ಮಮ್ಮ. ನೀನು ಇಂಥ ಮನೆ ಅಂತಂದರೆ ನನ್ನ ತಂಗಿ ಇಂಥ ಮನೆಗೆ ಬರ್ತಾ ಇದ್ದಾಳೆ ಸೊಸೆಯಾಗಿ ಅಂತಂದರೆ ಕಣ್ಣು ಮುಚ್ಕೊಂಡು ನನ್ನ ತಂಗಿನ ಕಳಿಸ್ಬಿಡ್ತೀನಿ, ಇವತ್ತೇ ಕಳಿಸ್ಬಿಡ್ತೀನಿ, ಕರ್ಕೊಂಬಂದ್ಬಿಡಿ. ಇಂಥ ಮನೆಗೆ ನನ್ನ ತಂಗಿ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಂತಂದರೆ. ಮಮ್ಮಿ ಮಮ್ಮಿ ಡ್ಯಾಡಿ ನಿಮ್ಮ ಮನೆ ನೋಡಿದ್ದಾಯ್ತು, ಇನ್ನು ನಿಮ್ಮ ಮಮ್ಮಿ ಡ್ಯಾಡಿ ನೋಡಬೇಕು ಸುಧು. ನಿಮ್ಮ ಮನೆ ಅಂತೂ ಹೆಂಗಿದೆ ಯಪ್ಪ. ಓ ಸುಧನ್, ಯಾವಾಗ ಬಂದು? ಮೊನ್ನೆ ಜಸ್ಟ್ ಇವಾಗಿನ ಬಂದೆ ಮಮ್ಮಿ. ಚೆನ್ನಾಗಿದೆಯಾ? ಹ್ಞೂ ಮಗನೇ ಚೆನ್ನಾಗಿದ್ದೀನಿ ಕಣೋ. ಯಪ್ಪ ನಾನಂತೂ ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು ಕಣೋ. ನಿನ್ನ ಯಾವಾಗ ನೋಡ್ತೀನಪ್ಪ, ಯಾವಾಗ ಬರ್ತಾನಪ್ಪ ನನ್ನ ಮಗ ಅನ್ನಿಸ್ಬಿಟ್ಟಿತ್ತು. ಹೌದು, ಇವ್ರು ಯಾರೋ? ಮಮ್ಮಿ ನಾನು ಹೇಳಿದ್ನಲ್ಲ, ನಾನು ಇಷ್ಟಪಟ್ಟಿರೋ ಹುಡುಗಿ ಅಂತೇಳಿ, ನನಗೆ ಫೋನಲ್ಲಿ ಫ್ರೆಂಡ್ ಆಗಿದ್ಲು ಅಂತೇಳಿ ನಾನು ಹೇಳಿದ್ನಲ್ಲ. ಈ ಹುಡುಗಿನೇ ನೋಡು, ಜೀವಿತ ಅಂತೇಳಿ ಹುಡುಗಿ ಹೆಸರು. ಅವ್ರ ಅಣ್ಣ ಜೀವನ್ ಅಂತೇಳಿ ಅವನು. ಅದಕ್ಕೆ ನಾನು ಇವತ್ತು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ನೋಡ್ಬಿಟ್ಟು ಆಮೇಲೆ ಮದುವೆ ಆಗಕ್ಕೆ ಒಪ್ಕೊಂಡ್ರು. ಅದಕ್ಕೆ ಈ ಹುಡುಗಿನೇ ಮಮ್ಮಿ. ಸೂಪರ್ ಆಗಿದ್ದಾಳೆ ಕಣ. ಕಣ್ಣು ಮುಚ್ಕೊಂಡು ಮದುವೆ ಆಗ್ಬಿಡು ಮಗನೆ. ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಮಾತ್ರ, ಸೂಪರ್ ಕಣೋ. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಏನಮ್ಮ ನಿನ್ನ ಹೆಸರು? ಜೀವಿತ ಅಂತೇಳಿ ನನ್ನ ಹೆಸರು. ಚೆನ್ನಾಗೈತೆ. ಸುಮ್ಮನೆ ನಮ್ಮ ಸುಧುಗೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೋಬೋದು. ಚೆನ್ನಾಗೈತೆ ಹುಡುಗಿ ಮಾತ್ರ ಸೂಪರ್ ಆಗೈತೆ. ನಮ್ಮ ನಮ್ಮ ಮನೇಲಿ ಹೆಂಗೆ ಅಂತಂದರೆ, ನಮ್ಮ ಸುಧು ಹೆಂಗೆ ಹೇಳ್ತಾನೋ ಹಂಗೆ, ನಮ್ಮ ಸುಧನೆ ಯಾವ ರೀತಿ ಹೇಳ್ತಾನೋ ಅದೇ ರೀತಿ ಇವಾಗ ನಮ್ಮ ಮನೇಲಿ ನಡೀತಾ ಇರೋದು. ನಮ್ಮ ಇಂಥ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ. ಸರಿ ಅಪ್ಪ ಆಯಿತು, ಆಗು ಅಷ್ಟೇ. ಯಾವ ಹುಡುಗಿನ ಹಾಕಿ ಏನು ನಾವು ಏನು ಕೇಳಲ್ಲ ಕಣಮ್ಮ. ನಾನು ಯಾಕಂದರೆ ಓದಿ ಫಾರಿನಲ್ಲಿ ಚೆನ್ನಾಗಿರೋದ್ರಿಂದ, ಅವನು ಫಾರಿನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಾವೇನು ಅವ್ನ ಮಾತು ಮೀರೋದಿಲ್ಲ ಕಣಮ್ಮ. ಅವನೇ ನಮ್ಗೆ ಇವತ್ತು ಆಸ್ತಿ. ಅದಕ್ಕೇ ನಾವು ಅವನ್ನ ಯಾವುದೇ ಕಾರಣಕ್ಕೂ ಅವ್ನಿಗೆ ಬೇಜಾರು ಮಾಡೋದಾಗಲಿ, ಅವ್ನ ಮಾತು ಮೀರೋದಾಗಲಿ ಅದೇನು ಮಾಡೋದಿಲ್ಲ. ಮನೇಲಿ ನಮ್ಮ ಮಗ ಹೆಂಗೆ ಹೇಳ್ತಾನೋ ಅದೇ ರೀತಿ ನಡೆಯೋದು. ಜೀವಿತ ಕೂತ್ಕೊ. ನೋಡು ನಾನು ಹೇಳಿಲ್ವಾ, ನೀನು ಅಲ್ಲಿಂದನ ನಿಮ್ಮಪ್ಪ ನಿಮ್ಮಮ್ಮ ಒಪ್ತಾರೋ ಇಲ್ವೋ, ಒಪ್ತಾರೋ ಇಲ್ವೋ ಅಂತ ಅಂದ್ಕೊಂಡೇ ಬಂದೆ. ಇವಾಗ ನೋಡು ನಮ್ಮ ಮಮ್ಮಿ ಡ್ಯಾಡಿ ಹೆಂಗೆ, ನಮ್ಮ ಮಮ್ಮಿ ಡ್ಯಾಡಿ ನೋಡಿ ಯಾವ ರೀತಿ ಒಪ್ಕೊಂಡ್ರು ಅಂತೇಳಿ. ಅವ್ರು ಏನಿಲ್ಲ, ನಾನು ಹೇಳಿರೋ ಮಾತು ಯಾವತ್ತೂ ಮೀರೋದಿಲ್ಲ ಅವ್ರು ಆ ರೀತಿ. ನನಗಂತೂ ನಿಮ್ಮ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ಮಾವ. ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ತಂಗಿನ ಎಷ್ಟೊತ್ತಿಗೆ ಮನೆಗೆ ಕೊಟ್ಟು ಮದುವೆ ಮಾಡ್ತೀನೋ ಅನ್ನಿಸ್ಬಿಟ್ಟೈತೆ. ಇಬ್ಬರು ಒಪ್ಪಿದ್ದೆ ಆಯ್ತಲ್ಲಪ್ಪ, ಇನ್ನೇನು ಮದುವೆ ಮಾಡೋದೇ ಇರೋದು. ನಿಮ್ಮಮ್ಮ ಇಂತಾಗೆ ಮಾತಾಡಿದ್ರೆ ಆಯಿತು. ನಾನು ಹೇಳ್ತಿರ್ಲಿಲ್ವಮ್ಮ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತೇಳಿ. ನಾನು ನಿನಗೆ ಫೋನಲ್ಲಿ ಹೇಳ್ತಿರ್ಲಿಲ್ವ ಮಮ್ಮಿ? ಅದೇ ಹುಡುಗಿ ಮಮ್ಮಿ. ಈ ಹುಡುಗಿ ಚೆನ್ನಾಗಿದ್ದಾಳಾ? ಸೂಪರ್ ಆಗಿದ್ದಾಳಪ್ಪ. ನಮ್ಮ ಮನೆಗೆ ತಕ್ಕನಾಗಿರೋಂತಹ, ನನಗೆ ಸರಿಯಾಗಿರೋಂತಹ ಸೊಸೆ. ನನಗೇನೋ ತುಂಬ ಇಷ್ಟ ಆಯಿತು. ನೋಡು ಜೀವಿತ, ನೀನು ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಒಪ್ಪಿಟ್ರು. ನಾವಿಬ್ಬರು ಮದುವೆ ಆಗೋದೇ ಇರೋದು. ನಾವಿಬ್ಬರು ಬೇಗ ಮದುವೆ ಆಗಿಬಿಟ್ರೆ ಅಷ್ಟೇ ಸಾಕು. ಆಮೇಲೆ ನಾನು ಸ್ವಲ್ಪ ಕೆಲಸದ ಮೇಲೆ ನಾನು ಹೋಗಬೇಕು. ಅದಕ್ಕೆ ಸದ್ಯಕ್ಕೆ ಒಂದು 1.5 ತಿಂಗಳು 2 ತಿಂಗಳು ರಜಾ ಮಾಡಿದ್ದೀನಿ. ಇವಾಗ ನಿಮ್ಮ ಮಮ್ಮಿನ ಹೇಳ್ಬಿಟ್ಟು ಒಪ್ಪಿಸ್ಬಿಡಿ, ನಿಮ್ಮ ಮಮ್ಮಿನೇ ಒಪ್ಪಿಸ್ಬಿಟ್ಟು ನಾವು ಇವಾಗ ಮದುವೆ ಆಗಿಬಿಡೋಣ. ಯಾಕಂದರೆ ಇವಾಗ ನಮ್ಮ ಮಮ್ಮಿ ಒಪ್ಪಿದ್ದಾಯ್ತು, ಇವಾಗ ನಿಮ್ಮ ಮಮ್ಮಿನೂ ಒಪ್ಪಿದ್ದಾರೆ. ಅವ್ರಿಗೂ ಏನೂ ಅಭ್ಯಂತರ ಇಲ್ಲ, ಏನು ಯಾವುದೋ ಇವಾಗ ನನಗೆ ಅವರು ಮದುವೆ ಮಾಡ್ಕೊಡೋಕೆ ಯಾವುದೂ ಮನಸ್ಸಿನಾಗೆ ಗೊಂದ ಇಟ್ಕೊಂಡಿಲ್ಲ. ಅವ್ರಿಗೂ ಭಾಳ ಇಷ್ಟ ಐತೆ ಅನ್ಸುತ್ತಲ್ವ ನನ್ನ ಕಂಡ್ರೆ. ಅಯ್ಯೋ ನಮ್ಮಮ್ಮಿಂದ ಏನೂ ಇಲ್ಲ, ನಮ್ಮಪ್ಪಿಂದು ಏನೂ ಇಲ್ಲ. ಈಗ ನಮ್ಮಪ್ಪ ಸ್ವಲ್ಪ ಹಿಂಗೆ ಏನಾದ್ರು ಮಾತಾಡೋದು ಅಷ್ಟೇ. ನಮ್ಮಮ್ಮ ಮಾತ್ರ ಭಾಳ ಇಷ್ಟಪಟ್ಟೈತೆ. ಕೊಟ್ಟರೆ ಈ ಹುಡುಗನಿಗೆ ಕೊಡ್ಬೇಕಣಮ್ಮ ಮದುವೆ ಅನ್ನೋದಾದರೆ, ಈ ಹುಡುಗನ ಜೊತೆಗೆ ಆಗಬೇಕು, ಚೆನ್ನಾಗಿದೆ, ಜೋಡಿನೂ ಚೆನ್ನಾಗಿದೆ ಅಂತ ನಮ್ಮ ಅಮ್ಮನೂ ಒಪ್ಪೈತೆ, ನಮ್ಮ ಅಣ್ಣನೂ ಒಪ್ಪಿಯವನೇ. ಅಯ್ಯೋ ಹೇಳು ಮಾಮ, ಇಂಥ ಮನೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಮ್ಮಮ್ಮ ಒಪ್ತಿಲ್ದ ಏನು, ಅಲ್ಲೇ ಒಪ್ಪಿಟ್ಟೈತೆ. ಅಲ್ಲೇ ಒಪ್ಪಲಿಲ್ಲ ಅಂದಿದ್ರೆ ಅವತ್ತೇ ಹೇಳೋದು, ನೀವು ಬಂದಿದ್ದ ತಕ್ಷಣ ನಮ್ಗೆ ಇಷ್ಟ ಇಲ್ಲ ಅಂತೇಳಿ. ನಮ್ಮಮ್ಮಯ್ಯ ಒಪ್ಪೈತೆ ಹೇಳು, ಆವಾಗಲೇ ಒಪ್ಪಿತಾಳೆ ನಮ್ಮಮ್ಮ. ಇವ್ರು ಬಂದಿದ್ದ ತಕ್ಷಣ ಇವಳು ನನ್ನ ತಂಗಿ ಎಲ್ಲ ವಿಷಯ ಹೇಳಿದ್ಲು. ಹಿಂಗೆ ಫಾರಿನ್ ಹುಡ್ಗ ಕಣಮ್ಮ, ಫಾರಿನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ ನನ್ನ ತಂಗಿ ಎಲ್ಲ ಹೇಳಿದ್ಲು. ಆವಾಗಲೇ ನಮ್ಮಮ್ಮಯ್ಯ ಒಪ್ಪಿಡ್ತು. ಏನಂತ ಅಭ್ಯಂತರ ಇಲ್ಲ, ನಮಗೂ ಒಪ್ಕೈತೆ. ಇನ್ನೇನು ಒಳ್ಳೆ ದಿನ ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಡೋದೆ. ನನಗೆ ಒಂದೇ ಖುಷಿ, ನಮ್ಮನೆ ನೋಡಿದ್ರೆ ಹಳೆ ಮನೆ ಥರ ಇದೆ, ನಿಮ್ಮ ಮನೆ ನೋಡಿದ್ರೆ ಅರಮನೆ ಥರ ಇದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಹಿಂಗೆ ಇರಬೇಕು ಅಂತೇಳಿ ಎಷ್ಟು ಚೆನ್ನಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರಲ್ಲ, ನನಗೆ ಭಾಳ ಖುಷಿ ಆಗ್ಬಿಡ್ತು. ನೋಡಪ್ಪ ಈ ಫಾರಿನಲ್ಲಿದ್ದಾರೆ ಇಂಥ ನಮಗೆ ನನ್ನ ಇಷ್ಟಪಟ್ಬಿಟ್ಟು ಈ ರೀತಿ ನಮಗೆ ಎಲ್ಲದಕ್ಕೂ ಹೊಂದಾಣಿಕೆ ಆಗ್ತಾ ಇದ್ದಾರಲ್ಲ. ನೋಡಿ ಫಾರಿನಲ್ಲಿದ್ರೂ ಆ ರೀತಿ ಸ್ವಲ್ಪ ಜಂಬ ಇಲ್ಲ, ಏನಿಲ್ಲ. ಬೇರೆ ಇದಕ್ಕೆ ಹೋಗಿ ಬೇರೆ ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ನೋಡಪ್ಪ ಫಾರಿನ್ಗೆ ಹೋಗಿ ಬಂದ್ರೂ ಇವ್ರು ಇಷ್ಟೊಂದು ಜಂಬ ಪಡ್ತಾ ಇಲ್ಲ. ಇಲ್ಲೆಲ್ಲ ನಮ್ಮೂರಾಗೆ ಎಲ್ಲ ಬೆಂಗಳೂರಿಗೆ ಹೋಗಿ ಬಂದಿರ್ತಾವಲ್ಲ, ಅವು ಏನು ಬಿಲ್ಡಪ್ ಕೊಡ್ತಾವೆ ಹಂಗೆ. ಏನು ಬೆಂಗಳೂರಾಗಿದ್ದೀವಿ ಅಮ್ಮ ಸ್ಟೈಲಾಗಿ ಮಾತಾಡೋಕೆ ಹೋಗೋದು, ಸ್ಟ್ಯಾಂಡರ್ಡಾಗಿ ಇರೋಕ್ಕೆ ಹೋಗೋದು, ಇಂಥವೆಲ್ಲ ಮಾಡ್ತಾವೆ. ಆದರೆ ನೀವು ಫಾರಿನಾಗಿದ್ರೂ ಎಷ್ಟು ಸರಳವಾಗಿದ್ದೀರಾ, ಎಷ್ಟು
ಎಷ್ಟು ನೀವು ಹಳ್ಳಿ ಜೀವನ ಇಷ್ಟಪಡ್ತೀರ, ನನಗೆ ಅದೇ ಒಂಥರ ಖುಷಿ. ಮಾಮೂಲಿ ನಮ್ಮ ಥರನೇ ಮಾತಾಡ್ತೀರಾ, ಎಲ್ಲ ಫಾರಿನ್ ಥರನೇ ಏನು ಮಾತಾಡಲ್ಲ, ಅದೇ ನನಗೆ ಖುಷಿ. ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ, ನನಗೆ ಅದೇ ಖುಷಿ ಸುಧು. ಹ್ಞೂ ಮತ್ತು ಇವಾಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಏನೋ ಸ್ವಲ್ಪ ಸಣ್ಣ ಕೆಲಸದಾಗಿದ್ರೂ ಭಾರಿ ಬಿಲ್ಡಪ್ ಕೊಡ್ತಾರೆ. ನನಗೆ ನೋಡಬೇಕು ಹಿಡಿಯೋಕ್ಕಾಗೋದಿಲ್ಲ ಆ ರೀತಿ ಬಿಲ್ಡಪ್ ಕೊಡ್ತಾ ಇರ್ತಾರೆ. ನಮಗೆ ಹಂಗಲ್ಲ ನೋಡಿರಿ, ನಿಮ್ಮನ್ನು ನೋಡಿದ ತಕ್ಷಣ ಎಷ್ಟು ಸರಳವಾಗಿದ್ದೀರಾ. ಮನೆಯಾಗೆ ಆಗಲಿ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರೂ ತುಂಬ ಒಳ್ಳೆಯವರು. ನನಗೇನೋ ತುಂಬ ಇಷ್ಟ ಆಗ್ಬಿಡ್ತು. ನನ್ನ ತಂಗಿನ ಕಣ್ಣು ಮುಚ್ಕೊಂಡು ಕೊಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಕೊಟ್ಟರೆ ನನ್ನ ತಂಗಿ ಮನೆಗೆ ಸೊಸೆಯಾಗಿ ಬರ್ತಾಳೆ, ಇಲ್ಲ ಅಂತಂದರೆ ಎಲ್ಲೋ ಅವಳು ಮದುವೆನೇ ಆಗೋದಿಲ್ಲ ಅಷ್ಟೇ. ನಾನು ಹಂಗೆ ಹೇಳಿದ್ದೆ, ಗಳಮ್ಮ ಮದುವೆ ಅಂತ ಆದರೆ ಈ ಹುಡ್ಗನ ಜೊತೆ ನಿನ್ಗೆ ಆದಂಗೆ, ನೀನು ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಲೇಟು ಅಂತೇಳಿ ಹೇಳಿದ್ದೆ. ಸ್ವಲ್ಪ ದಿನ ಲೇಟಾಗಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ನನಗೆ ಹೇಳೋಡಿ ಯಾವ ರೀತಿ ಅಂತಂದರೆ, ನನಗೆ ಯಾವಾಗಲೂ ಸಿಂಪಲ್ಲಾಗಿರಬೇಕು ಅಷ್ಟೇ. ಈಗ ನಾನು ಹಳ್ಳೀಲಿ ಹುಟ್ಟು ಬೆಳೆದಿರೋದ್ರಿಂದ ನನಗೆ ಒಳ್ಳೆ ಮನಸ್ಸಿದೆ. ಈಗ ಯಾಕಂದರೆ ಹಳ್ಳೀಲೇ ಹುಟ್ಟು ಬೆಳೆದು ನಮ್ಮ ಸಂಸ್ಕೃತಿ ನಾವು ಮರಿಬಾರ್ದು. ಹಳ್ಳೀಲಿ ಯಾವ ರೀತಿ ಇದ್ವಿ ಎಲ್ಲ, ಪ್ರತಿಯೊಂದು ಹಳ್ಳೀಲಿ ಮಾಡಿರೋಂತಹ ಹಬ್ಬ ಆಚರಣೆ ಈ ಥರ ಎಲ್ಲ ಪ್ರತಿಯೊಂದು ಸಂಪ್ರದಾಯ ಅದೆಲ್ಲನ ಹಳ್ಳಿ ಕಡೆ ಏನು ಮಾಡ್ತಾರೆ ಅದೇ ನನಗೆ ತುಂಬ ಇಷ್ಟ. ಏನೋ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿರ್ಬೋದು ಬಿಟ್ಟರೆ, ಕೆಲಸಕ್ಕಂತ ಹೋಗಿರೋದು ಬಿಟ್ಟರೆ ಬೇರೆ ಇನ್ನೇನಂತ ಹೆವಿ ಕೆಲಸಗಳು ಆಗಲಿ ನನಗೆ ಏನೂ ಇರೋದಿಲ್ಲ. ಆ ರೀತಿ ಒಬ್ರಿಗೆ ಮೋಸ ಮಾಡಬೇಕು ಅಂತ ಇಲ್ಲ, ಒಬ್ರಿಗೆ ಅನ್ಯಾಯ ಮಾಡಬೇಕು, ಒಬ್ರಿಗೆ ಅದಾದ್ರೂ ಪುಕ್ಸಟ್ಟೆ ಸಿಗುತ್ತೆ ಅಂತ ನಾನು ಆಸೆ ಪಡೋದಿಲ್ಲ. ಏನಿಲ್ಲ, ಸಾಕು ನನಗೆ ದೇವ್ರು ಕೊಟ್ಟಿದ್ದಾನೆ, ಸಾಕಷ್ಟು ನಾವು ಇನ್ನು ಚೆನ್ನಾಗಿದ್ಕೊಂಡು ಹೋಗೋದು ಅಷ್ಟೇ ನನಗೆ ಮುಖ್ಯ. ಚೆನ್ನಾಗಿದ್ರೆ ಹೇಳ್ರಿ, ನಿಮ್ಗೆ ಏನು ಬಂದಿಲ್ಲ. ಇದು ಎರಡು ದೊಡ್ಡ ಮನೆ ಕಟ್ಟಿದ್ದೀರಾ, ಅಪ್ಪ ಈ ಮನೆ ನೋಡಿದ್ರೆ ನಮ್ಮ ಮನೆ ನೋಡಿದ್ರೆ ನಿಮ್ಮ ಮನೆ ನೋಡಿದ್ರೆ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರಾಗೆ ಗೊತ್ತಾಗ್ತೈತೆ ನೀವು ಎಂಥಾರು ಅಂತ. ನಾನೇನು ಮುಂದಕ್ಕೆ ಹೇಳೋದು ಜಾಸ್ತಿ ಬೇಡವೇ ಬೇಡ. ಮನೆ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು, ಸಖತ್ತು ಇಷ್ಟ ಆಗ್ಬಿಡ್ತು. ಇಷ್ಟೊತ್ತಿಗೆ ಮನೆ ಸೊಸೆಯಾಗಿ ಬರ್ತೀನೋ ಅನ್ನಿಸ್ತೈತೆ ನನಗೆ. ಕುಂಡ್ರಸಿ ಯಾತನ ಮಾಡಿಕೊಡು. ಪ್ರಶ್ನೆ ಸತಿ ಸೊಸೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಯಾತನ ಮಾಡಿಕೊಡು. ಏನಾನ ಹಾಲು ಗಿಲು ಏನಾದರೂ ಕೊಟ್ಟು ಏನಾದ್ರು ಮಾಡಿಕೊ, ಏನಾದರೂ ಇವಾಗ ಸ್ಪೆಷಲಾಗಿ ಏನಾನ ಮಾಡು. ಮಾಡ್ತೀನಿ, ಕೂತ್ಕೊಳ್ರಪ್ಪ ಕೂತ್ಕೊಳ್ರಿ. ಇನ್ನು ಇವಾಗಿನ ಬಂದಿದ್ದಾರೆ, ಕೂತ್ಕೊಳ್ರಿ. ನಾನೆಲ್ಲನ ಮಾಡಿಕೊಡ್ತೀನಿ. ನಿಮ್ಗೆ ಏನು ಬೇಕು, ಏನು ಇಷ್ಟ ಹೇಳಮ್ಮ, ನಿಂಗೆ ಏನು ಇಷ್ಟ ಆಗುತ್ತೆ ಹೇಳು, ನಾನು ಅದನ್ನು ಮಾಡಿಕೊಡ್ತೀನಿ ಅಷ್ಟೇ. ನೀನೇನು ತಲೆ ಕೆಡಿಸ್ಕೊಬೇಡ, ನಿನಗೇನು ಬೇಕು ಅಷ್ಟು ಹೇಳು. ಅವನಂತೂ ತಿಂಬಲ್ಲ, ನೀವನ್ನ ತಿನ್ಕೊಂಡು ಚೆನ್ನಾಗಿರೋದು ನೋಡಮ್ಮ. ಅವ್ನು ಹಂಗೆ ಅವ್ರ ಅಮ್ಮ ಯಾವ ಬಂತ ಅಡುಗೆಲ್ಲ ಅದು ಇದು ಮಾಡ್ಕೊಡ್ತಾಳೆ, ಅದು ಇದು ಮಾಡ್ತಾರೆ, ಆದರೆ ಅವ್ನು ಯಾತು ತಿಂಬಲ್ಲ ಸುಮ್ಮನೆ. ಅದಕ್ಕೆ ಅವನಿಗೆ ಯಾತು ಮಾಡ್ಕೊಡಲ್ಲ. ಇಲ್ಲಿ ನೋಡಿಲಿ, ನೀವು ಇರ್ರಿ, ಇವಾಗಿದ್ದು ಊಟ ಮಾಡ್ಕೊಂಡು ಹೋಗಿರಂತೆ. ಕೂತ್ಕೊಂಡು ಅದೇನು ಮಾತಾಡೋಣ. ಆಮೇಲೆ ಮಾತಾಡೋಕ್ಕಾಗುತ್ತೆ ಜೀವಿತ, ಯಾಕಂದರೆ ಅಪ್ಪ ಅಂತ ಹೇಳಿದ್ಮೇಲೆ ಕೂತ್ಕೋಬೇಕು. ನಮ್ಮ ಮನೇಲೇ ಹಂಗೆ, ದೊಡ್ಡವ್ರು ಯಾರಾದರೂ ಒಂದು ಮಾತು ಹೇಳಿದ್ದಾರೆ ಅಂತಂದರೆ ದೊಡ್ಡವ್ರ ಮಾತು ಯಾರೂ ಮೀರೋ ಆಗಿಲ್ಲ ಆ ರೀತಿ. ನಮ್ಮ ಮನೇಲಿ ಯಾರಾದರೂ ದೊಡ್ಡವ್ರು ಒಂದು ಪದ ಹೇಳಿದ್ದಾರೆ ಅಂತಂದರೆ ಸುಮ್ಮನೆ ಇದ್ಬಿಡ್ಬೇಕು. ಆ ಥರ ನಾವು ಇವಾಗ ಇರೋದು ನಮ್ಮ ಮನೇಲಿ. ನಮ್ಮಪ್ಪ ನಮ್ಮಮ್ಮ ಆಗಿರ್ಬೋದು, ನಾನು ಹೇಳಿರೋ ಮಾತು ಅವ್ರು ಮೀರಲ್ಲ, ಅವ್ರು ಹೇಳಿರೋ ಮಾತು ನಾನು ಮೀರಲ್ಲ. ಆ ರೀತಿ ಇಂಥ ಮನೆಗೆ ಸಿಕ್ಬಿಟ್ರೆ ನೀನು ಹಿಂಗಿರ್ತೀಯ ಗೊತ್ತಾ ಇವಳೆ, ಭಾಳ ಚೆನ್ನಾಗಿರ್ತೀಯ ಗೊತ್ತಾ. ನನಗೂ ಹಾಗೆ ಅನ್ನಿಸ್ತಾ ಐತೆ ಸುಧು, ಈ ಮನೆ ಸೊಸೆಯಾಗಿ ಬಂದರೆ ನಾನು ತುಂಬ ಚೆನ್ನಾಗಿರ್ತೀನಿ. ನನಗೆ ಇನ್ಯಾವಾಗಲೂ ಜೀವನದಲ್ಲಿ ಬಡತನ ಅನ್ನೋದೇ ಬರೋದಿಲ್ಲ, ತುಂಬ ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತಾ ಐತೆ ನನಗೆ. ಬೇರೆ ಯಾವುದು ಬರ್ತಾ ಇಲ್ಲ ತಲೆಯೋಕ್ಕೆ. ಇವಾಗ ನಮ್ಮ ಈ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತೀನೋ ಅಂತ ಹೇಳಿ ಇವಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಬೇರೆ ತಲೆಯೋಕ್ಕೆ ಏನೂ ಬರ್ತಾ ಇರಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಂಗಿ ನನ್ನನ್ನು ಅವ್ರ ಮನೆ ಕರ್ಕೊಂಬಂದಿದ್ದಾರೆ. ನಮ್ಮ ಮಾಮ ಕರ್ಕೊಂಬಂದೈತೆ ಅವ್ರ ಅಪ್ಪ ಅವರಮ್ಮ ಅವರು. ಇವಾಗ ಸದ್ಯಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಮನೆ ಮಾತ್ರ ಸೂಪರಾಗೈತೆ, ಮನೆ ಎಲ್ಲ ಸಖತ್ತಾಗೈತೆ, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.